ರೈಟ್, ಇವತ್ತಿನ ಲೋಕಲ್ ಮಾತಿನಲ್ಲಿ ಬಿಜೆಪಿಯಲ್ಲಿ ಬಗೆಹರಿಯದ ಭಿನ್ನ ರಾಗ. ಒಂದ್ ಕಡೆ ಪಾದಯಾತ್ರೆಗೆ ನಾಳೆನೇ ಕ್ಷಣಗಣನೆ ಪ್ರಾರಂಭ ಆಗಿದೆ, ನಾಳೆಯಿಂದ ಪಾದಯಾತ್ರೆ ನಡೀಬೇಕು. ಆದ್ರೆ ಜೆಡಿಎಸ್ ಬಿಜೆಪಿಯಲ್ಲೇನೋ ಸಮನ್ವಯ ಆಯಿತು, ಬಿಜೆಪಿ ಒಳಗಿರುವ ಅಸಮಾಧಾನ ಏನು, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ನಾಯಕರಂತೂ ಸಿಡಿದೆದ್ದು ಕೂತಿದ್ದಾರೆ. ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನಮಗೂ ಈ ಪಾದಯಾತ್ರೆಗೂ ಸಂಬಂಧನೇ ಇಲ್ಲ ಅನ್ನೋದು ಈ ಕ್ಷಣಕ್ಕೂ ಅವರು ಹೇಳ್ತಿರುವ ಮಾತು. ವಿಜಯೇಂದ್ರ ವಿರುದ್ಧ ಮತ್ತೊಂದು ರೀತಿಯಲ್ಲಿ ಸೆಡ್ಡು ಹೊಡೆಯೋಕೆ ಬಿಜೆಪಿಯ ಪಾಳೆಯದ ಒಳಗೇನೆ ತಂತ್ರಗಾರಿಕೆ ಜೋರಾಗ್ತಾ ಇದೆ. ಒಂದ್ ಕಡೆ ದೋಸ್ತಿಯ ಬಿರುಕನ್ನ ಪ್ಯಾಚಪ್ ಮಾಡಿಕೊಂಡ ತಕ್ಷಣ ಇತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವೇ ಇದೀಗ ಬಿಜೆಪಿಯ ಕೆಲ ನಾಯಕರು ಸಪರೇಟ್ ಆದ ಒಂದು ತಂತ್ರಗಾರಿಕೆಗೆ ವೇದಿಕೆಯನ್ನ ಸಿದ್ಧಪಡಿಸಿ ಇಟ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದೆ ಪರಿಸ್ಥಿತಿ, ಬಿಜೆಪಿ ಒಳಗಡೆ ಗಮನಿಸ್ತಾ ಹೋಗೋಣ. ದೋಸ್ತಿ ಪಾದಯಾತ್ರೆ ಸಭೆ ಬಗ್ಗೆ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಅನ್ನ ಹೊರಗಿಟ್ಟು ಸಭೆ ನಡೆಸೋದಕ್ಕೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಕೋಪ ತಣಿಸೋಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವ ಪ್ರಯತ್ನ ಮಾಡಲಾಯಿತು. ಹೈಕಮಾಂಡ್ ಕೂಡ, ಬಿಜೆಪಿ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡ್ತು. ಬಿಜೆಪಿ ಜೆಡಿಎಸ್ ಕೂಟದ ಸಮನ್ವಯಕ್ಕೆ ಅಂತ ಹೇಳಿ ಒಂದು ಸಮಿತಿ ರಚನೆ ಮಾಡಲಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೈತ್ರಿಕೂಟ ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಸಮಿತಿಯಲ್ಲಿ ಚರ್ಚೆ ನಡೆಯುತ್ತಂತೆ. ದೋಸ್ತಿ ಆಟ ಹೀಗಿದ್ರೆ ಮತ್ತೊಂದು ಕಡೆ ಬಿಜೆಪಿ ವಿರುದ್ಧ ಸ್ವಪಕ್ಷದವರೇ ಸೆಡ್ ಹೊಡೆಯೋಕೆ ಸಿದ್ಧವಾಗಿದ್ದಾರೆ. ಇದು ಸಪರೇಟ್ ಸ್ಟೋರಿ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸೆಡ್ಡು ಹೊಡಿತಾರಾ ಯತ್ನಾಳ್? ಈಗ ಆಲ್ರೆಡಿ ಮಾತನಾಡ್ತಿದ್ದಾರೆ. ಮತ್ತೊಂದು ರೀತಿಯಲ್ಲಿ ಅದನ್ನ ಕೃತಿಗೆ ತರೋ ಪ್ರಯತ್ನನೂ ಮಾಡ್ಬಿಡ್ತಾರ ಯತ್ನಾಳ್? ಬಿಜೆಪಿಯಲ್ಲಿ ಅತೃಪ್ತರನ್ನ ಸೆಳೆಯೋಕೆ ಬಿಗ್ ಪ್ಲಾನ್ ಅನ್ನ ನಡೆಸಲಾಗ್ತಿದೆ ಅನ್ನೋ ಗುಸುಗುಸು ಇದೆ. ಬಸನಗೌಡ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಸಪರೇಟ್ ಚರ್ಚೆ ಮಾಡಿದ್ರು ನಿನ್ನೆ. ಕುಮಾರ್ ಬಂಗಾರಪ್ಪ ಎಲ್ಲಾ ಸೇರಿ ಸೀಕ್ರೆಟ್ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಏನ್ ಮಾಡಿದ್ರು ಹಾಗಾದ್ರೆ? ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತವಾಗಿತ್ತ ಮಾತುಕತೆ? ಮುಂದೇನಾದ್ರೂ ದೊಡ್ಡ ಪ್ಲಾನ್ ಇದೆಯಾ? ಕಾದ್ ನೋಡೋಣ. ಒಂದು ಅವಕಾಶ ಸಿದ್ದರಾಮಯ್ಯವರು ಕೊಡೋಣ, ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡ ಮೇಲೆ ಕಾಂಗ್ರೆಸ್ ಪಕ್ಷದಿಂದ 3 ಪ್ರಮುಖ ಸವಾಲ್ಗಳ ಆಚೆ ಬರ್ತಾ ಇತ್ತು. ಈ ನೋಟಿಸ್ ನೀಡಿದ್ದೆ ರಾಜ್ಯಪಾಲರು ತಪ್ಪು ಅಂತ ಹೇಳಿ ತರಾತುರಿಯಲ್ಲಿ ಕೊಟ್ಟುಬಿಟ್ರು. ಅರ್ಜೆಂಟ್ ಅಲ್ಲಿ ಇಷ್ಟು ಬೇಗ ಕೊಟ್ಟಿದ್ದು ಯಾಕೆ ರಾಜ್ಯಪಾಲರು ನೋಟಿಸ್ ಅನ್ನ ಅನ್ನೋದು ಎರಡನೇದು. ಮೂರನೇದು, ನಿನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದು ಸರಿಯಾ ತಪ್ಪ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ 3 ಪ್ರಶ್ನೆಗಳಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನ ತಜ್ಞರು ಹಾಗೆ ಹಿರಿಯ ವಕೀಲರು ಆದ BV ಆಚಾರ್ಯ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಮಾತನಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ನಿನ್ನೆಯಿಂದ ಆಗ್ತಾ ಇರುವ ಬೆಳವಣಿಗೆಗಳು, ಅದರಿಂದ ಎದುರಿರುವ ಕೆಲವು ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ BV ಆಚಾರ್ಯ ಅವರು. ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಖುದ್ದು ಮಾತಾಡಲಿಕ್ಕೆ ಹಿರಿಯರು ಕಾನೂನು ತಜ್ಞರಾದಂಥ BV ಆಚಾರ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಅವರನ್ನು ಕೇಳ್ತಾ ಹೋಗೋಣ ಏನಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಕೆಲವೊಂದು ಅಲಿಗೇಷನ್ಸ್ ರಾಜ್ಯಪಾಲರ ಕಚೇರಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಇದ್ದರೂ ಸಹ ಒಂದು ಶೋಕಾಸ್ ನೋಟಿಸನ್ನು ಮೊದಲ ಭಾಗವಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ. ಎರಡನೇದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮಾಹಿತಿಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಇದನ್ನು ಯಾವ ರೀತಿ CM ಚೀಫ್ ಮಿನಿಸ್ಟರ್ ಎದುರಿಸಬೇಕಾಗುತ್ತೆ? ಕಾನೂನು ಹೈಕೋರ್ಟ್ಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದನ್ನು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆಯಾ ಅಂತ? ಅಲ್ಲ, ಯಾವುದೇ ಡಿಸಿಷನ್ ಯಾವ ಅಥಾರಿಟಿ ಇದ್ದೇ ಆಗಲಿ ಅದನ್ನು ಸಾಮಾನ್ಯವಾಗಿ ಚಾಲೆಂಜ್ ಮಾಡ್ಬೋದು. ಬಟ್ ಯಾವುದು ತೀರ್ಮಾನ ಗವರ್ನರ್ ತಗೊಳ್ತಾರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಕಾನೂನು ಪ್ರಕಾರ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟರೆ ಅವರನ್ನು ಪಾರ್ಟಿ ಮಾಡಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಸ್ಯಾಂಕ್ಷನ್ನ ಬೇಸಿಸ್ನಲ್ಲಿ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವಾಗ ದಟ್ ಕ್ಯಾನ್ ಬಿ ಚಾಲೆಂಜ್ಡ್, ಇನ್ ವಿಚ್ ಯು ಕ್ಯಾನ್ ಆಲ್ಸೋ ಸೇ ದ ಸ್ಯಾಂಕ್ಷನ್ ಗಿವನ್ ವಾಸ್ ರಾಂಗ್. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟು ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡ್ಬೋದು. ಚೀಫ್ ಮಿನಿಸ್ಟರ್ಗೆ ಅದು ರೈಟ್ ಉಂಟು. ಅಂದರೆ ನೇರವಾಗಿ ಇವರನ್ನು ಪಾರ್ಟಿ ಮಾಡಿದೆ ರಾಜ್ಯಪಾಲರನ್ನು, ಅದರಿಂದ ಆಗುವಂಥ ಕಂಪ್ಲೇಂಟ್ ಇರ್ಬೋದು ಅಥವಾ ಟ್ರಯಲ್ ಇರ್ಬೋದು, ಇವುಗಳನ್ನ ಚಾಲೆಂಜ್ ಮಾಡುವಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು, ಬಿಕಾಸ್ ದೆರ್ ವಾಸ್ ನೋ ಮೆಟೀರಿಯಲ್ ಬಿಫೋರ್ ಹಿಮ್ ಟು ಗ್ರಾಂಟ್ ಸ್ಯಾಂಕ್ಷನ್ ಅಂತ ಹೇಳ್ಬೋದು.
ಕೇಳಿದ್ರಲ್ಲ, ಇದು ಹಿರಿಯ ಕಾನೂನು ತಜ್ಞ ಬಿ ವಿ ಆಚಾರ್ಯ ಅವರ ಮಾತು. ಸದ್ಯಕ್ಕೆ ರಾಜ್ಯಪಾಲರು ಶೋಕಸ್ ನೋಟಿಸ್ ಕೊಟ್ಟಿರೋದಾಗಲಿ ಅಥವಾ ಅವ್ರಿಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಾಗಲಿ ಇದನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅದರ ಪರಿಣಾಮವಾಗಿ ಆಗುವಂಥ ದೂರುಗಳಿರ್ಬೋದು ಅಥವಾ ಕೋರ್ಟ್ ಟ್ರಯಲ್ ಇರ್ಬೋದು, ಇದನ್ನು ಮುಂದಿಟ್ಕೊಂಡು ಆ ವೇಳೆಯಲ್ಲಿ ರಾಜ್ಯಪಾಲರ ಅನುಮತಿ ತಪ್ಪಿದೆ ಅಂತೇಳಿ ಪ್ರಶ್ನೆ ಮಾಡ್ಬೋದು ಹೊರತು ಅವರನ್ನು ನೇರವಾಗಿ ಪಾರ್ಟಿ ಮಾಡಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು, ಅಭಿಪ್ರಾಯವನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಹಾಗಾಗಿ ಮೂಡ ಕೇಸ್ನಲ್ಲಿ ಇದೀಗ ಓಪನ್ ಚಾಲೆಂಜ್ ಹಾಕಿದ್ದಾರೆ DCM DK ಶಿವಕುಮಾರ್ ಅವರಿಗೆ. TJ ಅಬ್ರಹಂ ಬೆಸ್ಟ್ ಲಾಯರ್ ಜೊತೆ ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧರಿದ್ದೀರಾ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ನೀವು ರೆಡಿನಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. TJ ಅಬ್ರಹಂ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂತ್ರಿ ಪರಿಷತ್ ನಿನ್ನೆ TJ ಅಬ್ರಹಾಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಹಾಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅಬ್ರಹಾಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡೋವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ, ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ, ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ, ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ, ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಲೆಟ್ ಹಿಮ್ ಕಮ್ ಆ್ಯಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್. ಲೆಟ್ ಹಿಮ್ ಬ್ರಿಂಗ್ ಆನ್ ಅಡ್ವೊಕೇಟ್, ಹೂಎವರ್ ಹಿ ವಾಂಟ್ಸ್ ಟು ಬ್ರಿಂಗ್, the biggest, tallest name in this country. Let them come and sit for a debate. Let us see. Half an hour ಕುಂತ್ಕೊಳ್ಳೋಕೆ ಹೇಳ್ರಿ, ಸಾಕು. ಬಂದರೆ ನಮ್ಮ ಸ್ಟುಡಿಯೋಗೆ ಬಂದು ನೀವು ಬರ್ತೀರಿ, ನೀವು DK ಶಿವಕುಮಾರ್? Ask him to come. I am ready. ಓಪನ್ ಡಿಬೇಟಿಗೆ Half an hour. And I want him to bring up the best advocate in this country. And I'm saying, ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.